ಗುರುಪ್ರಸಾದ್ ಸರ್, ಈಗ 9 ತಿಂಗಳ ಬಳಿಕ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಬರ್ತಾ ಇದ್ದಾರೆ. ಸೊ ದೈಹಿಕ ಚೇಂಜಸ್, ಬದಲಾವಣೆಗಳು ಏನೆಲ್ಲ ಆಗುತ್ತೆ ಸರ್? ಯಾಕಂತಂದರೆ ನಾವು ಫೋಟೋದಲ್ಲಿ ನೋಡ್ತಾ ಇದ್ದೀವಿ, ತಾವು ಸುನೀತಾ ವಿಲಿಯಮ್ಸ್ ಅವ್ರನ್ನ ಭೇಟಿ ಆಗಿದ್ರಿ. ಸೊ 2006ರಲ್ಲೂ ಕೂಡ ಅವರು ಇಂಥದ್ದೇ ಒಂದು ಗಗನಯಾನವನ್ನು ಮಾಡಿದರು. ಸೊ ಅವ್ರ ಎಕ್ಸ್ಪೀರಿಯನ್ಸ್ ತಾವು ಕೇಳ್ಕೊಂಡಿರ್ತೀರಿ, ಏನು ಹೇಗಿರುತ್ತಂತೆ ಸರ್? ನೋಡಿ, ನಾನು ಈ ಚಿತ್ರ ತೋರಿಸ್ತಾ ಇರೋದು ಇವಾಗ ನಾನು ಸುನೀತಾ ವಿಲಿಯಮ್ಸ್ ಅವ್ರ ಜೊತೆ ಇದ್ದಿದ್ದು 2007ರಲ್ಲಿ. ಆ ವೇಳೆಗಾಗಲೇ ಅವರು 2006ರಲ್ಲಿ ಅಂತರಿಕ್ಷಯಾನ ಮಾಡಿ ಬಂದಿದ್ದರು. ಬಹಳ ಅದು ಅಂತರಿಕ್ಷಯಾನ ನಾನು ಹೇಳ್ದಂಗೆ ಅವ್ರು ನನ್ನನ್ನೇ ಹಂಚ್ಕೊಂಡಿದ್ದೇನು ಅಂದರೆ ಯಾವ ರೀತಿ ಇರುತ್ತೆ ಅಂತರಿಕ್ಷಯಾನ, ಅಂದರೆ ಯಾವ ರೀತಿ ವಿಭಿನ್ನವಾಗಿರುತ್ತೆ ಭೂಮಿ ಮೇಲಿನ ಜೀವನದಿಂದ ಅನ್ನೋದು ಮಾತಾಡ್ತಾಯಿದ್ರು, ತಮಾಷೆಗೆ ಮಾತಾಡ್ತಾಯಿದ್ರು. ಆದರೆ ಇಲ್ಲಿ ನಾನು ದೀರ್ಘಕಾಲದ ಅಂತರಿಕ್ಷ, ಮೊದಲೇ ಹೇಳಿದೆ ದಿನನಿತ್ಯ ಜೀವನಗಳ ಚಟುವಟಿಕೆಗಳ ಬಗ್ಗೆ ಈಗಾಗಲೇ ಹೇಳಿಬಿಟ್ಟಿದ್ದೀನಿ. ಆದರೆ ದೀರ್ಘಕಾಲದ ಅಂತರಿಕ್ಷಯಾನದಲ್ಲಿ ಮೊದಲೇ ಹೇಳಿದಂತೆ ಕ್ಯಾಲ್ಸಿಯಂ ಅನ್ನೋ ಒಂದು ಲವಣದ ನಷ್ಟ ನಿರಂತರವಾಗಿ ಆಗ್ತಾ ಇರುತ್ತೆ ಮೂಲಗಳಿಂದ. ಹೀಗಾಗಿ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಭೂಮಿ ಮೇಲೆ ಬಂದಮೇಲೆ ಕಷ್ಟ ಆಗುತ್ತೆ ಇದು. ಯಾಕೆಂದರೆ ಫ್ರ್ಯಾಕ್ಚರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬೋನ್ ಮಾಸ್ ಕಮ್ಮಿ ಆಯಿತು ಅಂದರೆ ಮೂಳೆಗಳು ದುರ್ಬಲ ಆಗಿದ್ದರೆ, ಭೂಮಿ ಮೇಲೆ ಬಂದರೆ ಎಲ್ಲರೂ ಬಿದ್ದರೆ ಮೂಳೆ ಮುರಿಯೋ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. ಎರಡನೇದು ಮಸಲ್ಸ್ ಅಂತ ನಾವೇನು ಹೇಳ್ತೀವಿ, ಸ್ನಾಯುಗಳು, ಅದು ಬಲಹೀನವಾಗುತ್ತೆ, ಸೋಮಾರಿ ಆಗೋಗ್ಬಿಡುತ್ತೆ. ಅಟ್ರೋಪಿ, ಮಸ್ಕ್ಯುಲರ್ ಅಟ್ರೋಪಿ ಅಂತ ಡಾಕ್ಟರ್ಗಳು ಇದು ಹೇಳ್ತಾರೆ. ಅದರಲ್ಲಿ ಮುಖ್ಯವಾದದ್ದು ಹಾರ್ಟ್ ಮಸಲ್, ಅಂದರೆ ಹೃದಯ ಸ್ನಾಯು, ಅದು ಕೂಡ ಸೋಮಾರಿ ಆಗೋಗ್ಬಿಡುತ್ತೆ. ಇನ್ನು ಮೂರನೇದಾಗಿ ನಮ್ಮ ದೇಹದ ರೋಗ ನಿರೋಧಕ ವ್ಯವಸ್ಥೆ ಏನಿದೆ, ಇಮ್ಯೂನ್ ಸಿಸ್ಟಮ್ ಅಂತಿದೆಯಲ್ಲ, ಅದೂ ಕೂಡ ಕೆಲ ಮಟ್ಟಿಗೆ ಇದರಿಂದ ಪ್ರಭಾವಿತ ಆಗಿ ಕೆಲವು ತೊಂದರೆಗಳು ಪ್ರಾರಂಭ ಆಗುತ್ತೆ. ಇದು ಮೂರನೇದು. ನಾಲ್ಕನೇದು ಇನ್ನೊಂದು ತಮಾಷೆಯಾಗಿರೋದೇನು ಅಂದರೆ ಬೆನ್ನು ಹುರಿ ಅಂತ ನಾವೇನು ಹೇಳ್ತೀವಿ, ಸ್ಪೈನ್ ಅಂತ. ಅದು ಈ ತೂಕರಹಿತ ವಾತಾವರಣದಲ್ಲಿ ನೆಟ್ಟಗಾಗಿ ಗಗನಯಾತ್ರಿ ಒಂದು 3 ಇಂಚೋ 4 ಇಂಚೋ ಉದ್ದ ಆಗೋದು ಸಾಧ್ಯತೆಗಳಿದೆ ಅಂತರಿಕ್ಷದಲ್ಲಿದ್ದಾಗ. ಈ ರೀತಿ ಆಗುತ್ತೆ. ಆಮೇಲೆ ಈ ಸೈಕಲಾಜಿಕಲ್ ಅಂತ ನಾವೇನು ಹೇಳ್ತೀವಿ, ಇದು ಬಹಳ ಮುಖ್ಯ. ಯಾಕಂದರೆ ಸಾಮಾನ್ಯವಾಗಿ ನಾವು ವಾಕ್ ಹೋಗಬೇಕು ಅಂದರೆ ಹೋಗ್ತೀವಿ, ಒಂದು ಪಾರ್ಕ್ ಹೋಗಿ ಬರ್ಬೋದು, ಜನಗಳನ್ನು ನಾವು ಭೇಟಿ ಮಾಡ್ಬೋದು. ಇಲ್ಲಿ ಯಾವುದೂ ಸಾಧ್ಯ ಇಲ್ಲ. ಸಣ್ಣ ಒಂದು ಕೋಣೆ, ಇದು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಸಣ್ಣದೇನಲ್ಲ, ಆದರೂ ಒಳಗಡೆನೇ ಇರಬೇಕು. ಹೊರಗಡೆ ಹೋದರೆ ಬೇರೆ ಪ್ರಪಂಚನೇ ಇಲ್ಲಲ್ಲ ಸರ್, ಜನ ಇಲ್ಲ, ಅವರೇ. ಅದಕ್ಕಾಗಿ ಇದು ಎಷ್ಟು ಕಷ್ಟ ಆಗಿತ್ತು ಅಂದರೆ, ಈ ಹಿಂದೆ 40 ವರ್ಷದ ಹಿಂದೆ ಇಬ್ಬರು ಸೋವಿಯತ್ ಗಗನಯಾತ್ರಿಗಳು ಒಟ್ಟಿಗೆ ವಾಸಿಸ್ತಾ ಇದ್ದಾಗ ಒಬ್ಬರನ್ನೊಬ್ಬರನ್ನ ಕಂಡ್ರೆ ಆಗ್ತಾ ಇರಲಿಲ್ಲ, ಆ ಸ್ಥಿತಿಗೆ ಬಂದ್ಬಿಟ್ರು. ಯಾಕಂದರೆ ಅಷ್ಟು ಕಡಿಮೆ ಸ್ಥಳದಲ್ಲಿ ಇಬ್ಬರನ್ನ ಕೂಡಾಕ್ತಂಗಿತ್ತು. ಏನೂ ಮಾಡೋಕ್ಕಾಗಲ್ಲ. ಮಾನವ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಅಥವಾ ಅಂತರಿಕ್ಷದ ಅನ್ವೇಷಣೆ ನಡೆಸಬೇಕು ಅಂದರೆ ಇವೆಲ್ಲ ಅನಿವಾರ್ಯ. ಹಾಗಾಗಿ ಇಬ್ಬರು ಮಾತಾಡೋದನ್ನೇ ಬಿಟ್ಬಿಟ್ಟು ಇಬ್ಬರು ಒಬ್ರಿಗೊಬ್ರಿಗೆ ಏನಾರು ಹೇಳಬೇಕಾದ್ರೆ ಚೀಟಿ ಮೇಲೆ ಬರೆದುಬಿಟ್ಟು ತೋರಿಸೋರು, ಆ ರೀತಿ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಅದಕ್ಕೆ ಇವಾಗ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ ಭೂಮಿನ ವೀಕ್ಷಿಸೋದಕ್ಕೆ ಒಳ್ಳೆ ಅವಕಾಶ ಇದೆ. ಒಂದು ಕುಪ್ಪೋಲ ಅಂತೇನು ಹೇಳ್ತೀವಿ, ಓಕೆ, ಒಂದು ಗೋಳದ ಥರ ಇರುತ್ತೆ, ಅದರಲ್ಲಿ ಭೂಮಿನ ನೋಡ್ತಾ ಕೂತಿರ್ಬೋದು ಬೇಕಾದರೆ ಯಾವ ರೀತಿ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಬೇರೆ ಬೇರೆ ಪ್ರದೇಶದ ಮೇಲೆ ಹೋಗುತ್ತೆ ಅಂತ. ನಾವು ಕೂಡ ಇಲ್ಲಿ ಬೆಂಗಳೂರಿನ ಆಗಸ್ಟ್ ಮೇಲೆ ಹೋದಾಗ ನೋಡ್ಬೋದು, ಅಂತಾರಾಷ್ಟ್ರೀಯ ಅಂತರಿಕ್ಷ ಪ್ರಖರವಾದ ನಕ್ಷತ್ರದಂತೆ ಕಾಣಿಸುತ್ತೆ. ಇದೆಲ್ಲ ಸಾಧ್ಯ ಇದೆ. ಹೀಗಾಗಿ ಏನು ತೊಂದರೆ, ಗಿಟಾರ್ ಬಾರಿಸ್ಬೋದು, ಇನ್ನೇನಾರು ಬೇಕಾದ್ರೆ ಲ್ಯಾಪ್ಟಾಪುಗಳಿದೆ, ವಿಡಿಯೋ ನೋಡ್ಬೋದು. ಇವಾಗೆಲ್ಲ ತುಂಬ ಚೆನ್ನಾಗಿದೆ. ಆದರೂ ಭೂಮಿ ಮೇಲಿನ ಜೀವನ ಥರ ಇರಲ್ಲ, ತೂಕರಹಿತ ಸ್ಥಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.